ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿರುವ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಮಶ್ರೂಮ್ ಪೆಪ್ಪರ್ ಫ್ರೈ. ತುಂಬ ಈಸಿ, ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿ ಕಷ್ಟ ಇಲ್ಲದೆ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ಯಾಕೆ ತಡ, ಬನ್ನಿ ಹಾಗಾದರೆ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಬಾಣಲೆ ನೀಟಾಗಿ ಕಾಯಬೇಕು. ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಮಳೆಗಾಲ ಮತ್ತು ಚಳಿಗಾಲ ತುಂಬ ಚಳಿ ಎಲ್ಲ ಇರುತ್ತೆ ಅಂತಂದರೆ ಈ ಖಾರವಾಗಿ ಮಶ್ರೂಮ್ ಫ್ರೈ ಮಾಡಿದರೆ, ಪೆಪ್ಪರ್ ಫ್ರೈ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಣ್ಣೆ ನೀಟಾಗಿ ಕಾಯಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ಮನೇಲೇ ಸಿಗುತ್ತಲ್ಲ ಅದನ್ನೇ ಬಳಸ್ಕೊಂಡು ಮಾಡಬಹುದು ಈ ರೆಸಿಪಿಯನ್ನು. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಶುಂಠಿ ಹಾಕೋತಾ ಇದ್ದೀನಿ. ಶುಂಠಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ ಕೇಸ್ ನೀವು ಟೈಮ್ ಇಲ್ಲ, ತುಂಬ ಅರ್ಜೆಂಟಾಗಿ ಮಾಡಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಟೈಮ್ ಇದೆ ಅಂತಂದರೆ ಈ ರೀತಿಯಾಗಿ ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಆಮೇಲೆ ಒಂದು ಈರುಳ್ಳಿ, ಕರಿಬೇವು ಸ್ವಲ್ಪ, ನೀಟಾಗಿ ಇದು ಫ್ರೈ ಆಗಬೇಕು. ನಾನು 200 ಗ್ರಾಮಷ್ಟು ಮಾತ್ರ ಮಶ್ರೂಮ್ನ ತಗೊಂಡಿದ್ದೀನಿ. ನೀವು ಜಾಸ್ತಿ ಈರುಳ್ಳಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಪೆಪ್ಪರ್ ಫ್ರೈಗೆ. ನೀಟಾಗಿ ಫ್ರೈ ಆಗಲಿ. ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಕುತ್ತಾ ಇದ್ದೀನಿ. ಸಾಕು, ಇಷ್ಟು ಫ್ರೈ ಆದರೆ ಮಶ್ರೂಮು ನಾನು ಆಗಲೇ ಹೇಳಿದೆ 200 ಗ್ರಾಮ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಇದಕ್ಕೆ ಹಾಕೋಣ. ಇದು ನೀಟಾಗಿ ಬೇಯಬೇಕು. ಹಾಗಂತ ನೀವು ನೀರು ಹಾಕೋದು ಬೇಡ, ಮಶ್ರೂಮೇ ನೀರು ಬಿಡುತ್ತೆ. ಮತ್ತು ಬೇಗ ಬೇಯಲಿ ಅಂತ ಹೇಳಿ ನೀವು ಉರಿ ದೊಡ್ಡದು ಇಟ್ಕೊಳೋದು ಬೇಡ. ಚಿಕ್ಕ ಫ್ಲೇಮಲ್ಲೇ ಇದು ಬೇಯಬೇಕಾಗತ್ತೆ. ಒಂದು 8ರಿಂದ 10 ನಿಮಿಷ ಬೆಂದರೆ ಸಾಕು. ಮತ್ತು ಬೇಗ ಬೇಯುತ್ತೆ ಮಶ್ರೂಮು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದು ಬೇಯಲಿ. ಅಷ್ಟೊತ್ತಿಗೆ ನಾನು ಇದಕ್ಕೇನು ಮಸಾಲ ಬೇಕು ಅದನ್ನು ರೆಡಿ ಮಾಡ್ಕೊತೀನಿ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. 1 ಚಮಚದಷ್ಟು ಪೆಪ್ಪರ್, ಕಾಳುಮೆಣಸು, ಸೋಂಪು ಒಂದು ಚಮಚ, ಮತ್ತು ಜೀರಿಗೆ 1 ಚಮಚದಷ್ಟು ತೊಗೊಂಡಿದ್ದೀನಿ. ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಬೆಂದಿದೆ. ಕೊನೆಯಲ್ಲಿ ಈ ಪೆಪ್ಪರ್ ನಾನು ಅವಾಗ ಮಸಾಲ ರೆಡಿ ಮಾಡ್ಕೊಂಡಲ್ಲ ಅದನ್ನು ಹಾಕಬೇಕು. ಇಷ್ಟೂ ಹಾಕೋದು ಬೇಡ, 1 ಚಮಚ ಹಾಕಿದರೆ ಖಾರವಾಗಿರುತ್ತೆ. ನಾನೊಂದು ಅರ್ಧ ಚಮಚದಷ್ಟು ಹಾಕೋತಾ ಇದ್ದೀನಿ. ಮತ್ತು ಇದನ್ನು ಮಸಾಲಾನ ಹಾಗೆ ಇಟ್ಕೊಳ್ಳಿ. ಬೇರೆ ಯಾವ್ದಾದ್ರು ಫ್ರೈ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಚಿಕನ್ ಫ್ರೈ ಅಥವಾ ಮಟನ್ ಫ್ರೈ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು, ಸಖತ್ತಾಗಿ ಬರುತ್ತೆ. ನಾನು ಬರೀ ಅರ್ಧ ಚಮಚ ಅಷ್ಟೇ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ನೀಟಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಪಟಾಪಟ್ ಅಂಥೇಳಿ ರೆಡಿ ಮಾಡ್ಬೋದು. ಚಪಾತಿ ಜೊತೆ ಅಥವಾ ಬೇರೆ ದೋಸೆ ಅಥವಾ ರೈಸ್ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತುಂಬಾ ಮಸ್ತಾಗಿರುತ್ತೆ ಇದು. ಮತ್ತು ಈಸಿಯಾಗಿ ಮಾಡ್ಬೋದು, ಮತ್ತು ಜಲ್ದಿಯಾಗಿ ಬೇಗನೆ ಮಾಡ್ಬೋದು. ಒಂದು 10 to 15 ಮಿನಿಟ್ಸ್ ಸಾಕು ಮಸಾಲೆ ಮಾಡಿ ಇದೆಲ್ಲ ಬೆಂದು ಈ ರೆಸಿಪಿನ ರೆಡಿ ಮಾಡೋದಕ್ಕೆ. ಕೊನೆಯಲ್ಲಿ 1-2 ಹಸಿಮೆಣಸು ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ವಾವ್, ಸ್ಮೆಲ್ಲಂತೂ ಸಖತ್ತಾಗಿ ಬರ್ತಾ ಇದೆ. ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು. ಮಕ್ಕಳಿಗೆ ಕೊಡ್ತೀರಾ ಅಂತಂದರೆ ಸ್ವಲ್ಪ ಮಸಾಲ ಐಟಮ್ಸ್ ಕಡಿಮೆ ಹಾಕಿ, ಅಂದರೆ ಖಾರನ ಸ್ವಲ್ಪ ಕಡಿಮೆ ಹಾಕಿ. ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ನಾನು ಕಳೆದ ವಿಡಿಯೋದಲ್ಲಿ ನಾನು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡುವುದು ಅಂಥೇಳಿ ಕೂಡ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋನೂ ಇರುತ್ತೆ, ಬೇಕಾದ್ರೆ ನೀವು ಆ ವಿಡಿಯೋನೂ ಕೂಡ ಹೋಗಿ ನೋಡ್ಬೋದು. ರೆಡಿಯಾಗಿದೆ ಮಶ್ರೂಮ್ ಪೆಪ್ಪರ್ ಫ್ರೈ. ಈಸಿ ಮತ್ತು ಬೇಗನೆ ಮಾಡಬಹುದು.
ಫ್ಯಾನು. ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಕಡುಬಿಗೆಲ್ಲ ನೀವು ರೈಸ್ ಜೊತೆನೂ ಸೈಡ್ ಡಿಶ್ ಆಗಿ ಇದನ್ನ ತಗೋಬಹುದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಇದು ಇವತ್ತು ನಾನು ಮಾಡಿರುವಂತಹ ರೆಸಿಪಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.